ನಗರದ ರತ್ನಗಿರಿ ರಸ್ತೆಯ ಟೌನ್ ಕ್ಯಾಂಟೀನ್ ಸಮೀಪದ ಗೌತಮಿ ಹೋಟೆಲ್ 2ನೇ ಅಂತಸ್ತಿನಲ್ಲಿ ಸುಮಂತ್ ರವರ ತಾಯಿ ಸವಿತಾರವರ ಆಶೀರ್ವಾದದೊಂದಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಕಚೇರಿಯು ಕಾರ್ಯಾರಂಭ ಮಾಡಿತು. ದಲಿತ ಜನಸೇನಾ ಜಿಲ್ಲಾಧ್ಯಕ್ಷ ಹಾಗೂ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ದೀಪ ಬೆಳಗುವ ಮೂಲಕ ಕಚೇರಿಯನ್ನ ಉದ್ಘಾಟಿಸಿದರು. ಅದ್ರ ಋಣ ಅನ್ನೋದಿರುತ್ತೆ, ಯಾರು ಬರಬೇಕು ಯಾರು ಬಿಡಬೇಕು ಅನ್ನೋದು. ಅತಿಥಿಗಳು ಯಾರು ಬಂದರೂ ಖುಷಿ. ನಂತರ ಮಾತನಾಡಿದ ಅವರು, ಸುಮಂತ್ ರವರ ಸಮಾಜಮುಖಿ ಕಳಕಳಿ, ಬಡವರ ಪರ ಇರುವ ಕಾಳಜಿ ಅವರನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದೆ. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಇವರು ತಮ್ಮೊಂದಿಗೆ ತಮ್ಮ ಯುವ ಮಿತ್ರರನ್ನು ಸಂಘಟನೆಯ ಜೊತೆಗೆ ವ್ಯವಹಾರದಲ್ಲೂ ಕ್ರಿಯಾಶೀಲರಾಗಲು ಇನ್ಶೂರೆನ್ಸ್ ಹಾಗೂ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿ ಆರ್ಥಿಕವಾಗಿ ಸಬಲರಾಗುವಂತೆ ಮಾಡುತ್ತಿದ್ದಾರೆ. ಸಂಘಟನೆಗೆ ಕಚೇರಿಯ ಅವಶ್ಯಕತೆಯನ್ನು ಮನಗಂಡು ಮುಖ್ಯ ರಸ್ತೆಯಲ್ಲಿಯೇ ಈ ಕಚೇರಿ ತೆರೆದಿರುವುದು ಸಂತಸದಾಯಕ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ನಾಯಕರಾಗಿ ಬೆಳೆಯುವಂತಾಗಲಿ ಎಂದು ಹಾರೈಸಿ ಮಾತನಾಡಿದರು. ಅವರು ಸಂಘಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೋರಾಟದಲ್ಲಿ ಬಹಳ ಮುಂಚೂಣಿಯಾಗಿ ಬಂದಂಥವ್ರು, ನಮ್ಮ ಜೊತೆ ಹಲವು ಹೋರಾಟದಲ್ಲಿ ಗುಸ್ಕೊಂಡಂಥವ್ರು. ಈಗ ತಮ್ಮ ಸ್ವಶಕ್ತಿಯಿಂದ ಚಿಕ್ಕಮಗಳೂರಿನಲ್ಲಿ ನಮ್ಮ ಕರ್ನಾಟಕ ಕೃಷ್ಣ ವೇದಿಕೆ ಸಂಘಟನೆ ಹುಟ್ಟಾಕಿ ನೂರಾರು ಯುವಕರಿಗೆ ಒಂದು ಸಂಘಟನೆ ದೃಷ್ಟಿಯಲ್ಲಿ ಮತ್ತೆ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಒತ್ತು ಕೊಟ್ಕೊಂಡು ಇವತ್ತು ಸಂಘಟನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಏನು ಸಂಘಟನೆಗೆ ಆರ್ಥಿಕ ಶಕ್ತಿ ಮುಖ್ಯ, ನಾವು ಬರೀ ಸಂಘಟನೆ ಮಾಡಿದ್ರೆ ಸಂಘಟನೆಯಲ್ಲಿ ಬೆಳೆಸೋಕ್ಕಾಗಲ್ಲ. ಹಾಗಾಗಿ ತಮ್ಮ ಉದ್ಯೋಗ ರಿಯಲ್ ಎಸ್ಟೇಟು ಮತ್ತೆ ಇನ್ಶೂರೆನ್ಸ್ ಅನ್ನ ಮಾಡೋದ್ರ ಮುಖಾಂತರ ಯುವಕರಿಗೂ ಉದ್ಯೋಗ, ಜೊತೆಗೆ ಸಂಘಟನೆಗೆ ಮತ್ತು ಅವರಿಗೂ ಒಂದು ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮಗಳೂರಿನ ಹೃದಯ ಭಾಗ IG ರಸ್ತೆ ಟೌನ್ ಕ್ಯಾಂಟೀನ್ ಇದರಲ್ಲಿ ಗೌತಮಿ ಹೋಟೆಲ್ ಮೇಲ್ಭಾಗದಲ್ಲಿ ಇವತ್ತು ಅವರು ತಮ್ಮ ಕಚೇರಿ ತೆಗೆದಿದ್ದಾರೆ. ಎಲ್ಲರಿಗೂ ಈ ಒಂದು ಇನ್ಶೂರೆನ್ಸ್ ಆಗಲಿ ರಿಯಲ್ ಎಸ್ಟೇಟ್ ಆಗಲಿ ಅದ್ರ ಮುಖಾಂತರ ಸಂಘಟನೆಗೆ ಶಕ್ತಿ ನೀಡುವಂಥ ಕೆಲಸ ಚಿಕ್ಕಮಗಳೂರು ಜನತೆ ಮಾಡಲಿ. ಸಂಘಟನೆ ಉತ್ತಮವಾಗಿ ನ್ಯಾಯಪರವಾಗಿ ನ್ಯಾಯಯುತವಾಗಿ ಹೋರಾಟ ಈಗ ಆಲ್ರೆಡಿ ಮಾಡ್ತಾರೆ. ಅದೇ ಹೋರಾಟ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ ಇವರಿಗೆ ಅಂತ ಆಶಿಸ್ತೀನಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರು ಮಾತನಾಡಿ, ಕನ್ನಡ ನಾಡು ನುಡಿಗಾಗಿ ಶ್ರಮಿಸುತ್ತಿರುವ ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿರುವ ಲಯನ್ ಜಯರಾಜ್ ನಾಯ್ಡು ನಾಯಕತ್ವದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಲವು ಜಿಲ್ಲೆಗಳಲ್ಲಿ ಸಂಘಟನೆಯ ಕಚೇರಿ ಹೊಂದಿದ್ದು, ಈಗ ಚಿಕ್ಕಮಗಳೂರಿನಲ್ಲೂ ನಮ್ಮ ಕಚೇರಿ ಪ್ರಾರಂಭಿಸಿದ್ದು, ಸಾರ್ವಜನಿಕರು ನಾಡು ನುಡಿಯ ಜೊತೆಗೆ ತಮ್ಮ ಸಮಸ್ಯೆಗಳಿಗೂ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಮಾತನಾಡಿದರು. ಇವತ್ತು ನೂತನವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ಕೇಂದ್ರ ಕಚೇರಿ ಬಂದು ಟೌನ್ ಕ್ಯಾಂಟೀನ್ ಪಕ್ಕದಲ್ಲಿ ಗೌತಮಿ ಹೋಟ್ಲ್ ಮೇಲ್ಗಡೆ ನೂತನವಾಗಿ ಓಪನ್ ಆಗಿದೆ. ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು. ಇದೇ ರೀತಿ ಸಹಕಾರ ನೀಡ್ತಾರೆ ಅಂತ ಭಾವಿಸ್ತೀನಿ. ಜೊತೆಗೆ ಇನ್ಶೂರೆನ್ಸ್ ಮತ್ತು ರಿಯಲ್ ಎಸ್ಟೇಟ್ ಕೂಡ ನಡೆಸ್ತಾ ಇದ್ದೀವಿ. ಜನಗಳಿಗೆ ಯಾವುದೇ ರೀತಿ ಸಹಾಯ ಬೇಕಾದರೂ ಮತ್ತು ಜೊತೆಗೆ ನಮ್ಮ ನುಡಿ ಸಂಸ್ಕೃತಿನ ಎತ್ತಿಡಿಯೋಣ, ಇದಕ್ಕೆ ಯಾವುದೇ ರೀತಿ ಧಕ್ಕೆ ಬರದಂತೆ ನೋಡ್ಕೊಳ್ಳೋಣ. ಎಲ್ಲರೂ ಹೀಗೆ ನಮ್ಮ ಜೊತೆ ಇರ್ತೀರಾ ಅಂತ ಭಾವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಯುವ ಮುಖಂಡ ಲಾಕೇಶ್ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನ ಶ್ಲಾಘಿಸಿ ಮಾತನಾಡಿದರು. ಸುಮಂತ್ ಅವರು ಟೌನ್ ಕ್ಯಾಂಟೀನ್ ಸರ್ಕಲಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಆಫೀಸ್ ಮಾಡಿದ್ದಾರೆ. ಈ ಆಫೀಸಲ್ಲಿ ಎಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ನಾಡಿಗೆ ಸಂಬಂಧಪಟ್ಟಂತೆ ಹೋರಾಟ ಮತ್ತು ಅವರ ಪ್ರತಿನಿತ್ಯ ಜನಗಳ ಮಧ್ಯೆ ಗುರುತಿಸುವ ಶಕ್ತಿ ಎಲ್ಲ ನೀವು ಯುವಕರು ಮತ್ತೆಲ್ಲ ಕನ್ನಡ ಅಭಿಮಾನಿಗಳು ಮಾಡಬೇಕಂತ ನನ್ನ ಮೂಲಕ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಅವರು ಇವತ್ತು ಕಚೇರಿ ಆರಂಭಿಸಿರೋದ್ರಿಂದ ಅವ್ರಿಗೂ ಮತ್ತು ಸಂಘಟನೆಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು ಚೇತನ್, ಸಂಚಾರಿ ಠಾಣೆಯ ಅಧಿಕಾರಿಗಳು, ಸ್ನೇಹಿತರು, ಹಿತೈಷಿಗಳು ಕಚೇರಿ ಉದ್ಘಾಟನೆಗೆ ಆಗಮಿಸಿ ಶುಭ ಕೋರಿದರು.